ನಮಸ್ಕಾರ ಸ್ನೇಹಿತರೆ, ಮುನ್ನಾರಲ್ಲಿದ್ವಿ. ಮುನ್ನಾರ್ನ ಕೆಲವೊಂದು ಪ್ಲೇಸಸ್ಗಳನ್ನ ನಾವು ನೋಡ್ತೀವಿ. 2 ದಿನ ಇರ್ತೀವಿ ಇಲ್ಲಿ. ಯಾವ ಪ್ಲೇಸ್ಗಳನ್ನ ನೋಡ್ಬೋದು ಅಂತ ನಮಗೊಬ್ಬರು ಹೆಲ್ಪ್ ಮಾಡ್ತಿದ್ದಾರೆ. ಡ್ರೈವರ್ಸ್ ಇಬ್ಬರು ಇದ್ದಾರೆ. ಒಳ್ಳೆ ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಏನಂದರೆ ನಮ್ಮ ರೀಸನಬಲ್ ಪ್ರೈಸಲ್ಲಿ ಇರಬೇಕು, ಕಾಸ್ಟ್ ಕಮ್ಮಿ ಆಗಿರಬೇಕು, ಆ ಥರ ಜಾಗಗಳನ್ನ ತೋರಿಸ್ಬೇಕಂತ ಹೇಳಿದ್ವಿ. ಇವರೊಟ್ಟಿಗೆ ನಾವು ಹೋಗ್ತಾಯಿದ್ವಿ. ಹೋಗುವ. 2 ಜೀಪ್ ಸೂಪರಾಗಿದೆ ಆಯಿತಾ. ಈ ಮೂನಾರಿಗೆ ಬರಬೇಕು ಅಂತ ಒಂದು 5-6 ತಿಂಗಳ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಪ್ಲ್ಯಾನು, ನಮ್ಮ ಅಮೌಂಟು ಇದೆಲ್ಲ ನಮಗೆ ಹೊಂದಾಣಿಕೆ ಆಗಬೇಕು. ಅದೇ ಥರ ನಮ್ಮ ಟೀಮ್ ಕೂಡ ಪ್ಲ್ಯಾನ್ ಮಾಡಬೇಕು. ಅದೇ ಥರ ನಾವು ಪ್ಲ್ಯಾನ್ ಮಾಡಿದ್ವಿ. ಫಸ್ಟಿಗೆ ಬಂದು ನೋಡಿ, ಚೂನಲ್ ಮ್ಯಾನ್ ವಾಟರ್ ಫಾಲ್ಸಿಗೆ ಬಂದಿದ್ವಿ. ಇಲ್ಲಿ ಬಂದಂಗೆ ಗೊತ್ತಾಯಿತು, ಮಳೆಗಾಲದಲ್ಲಿ ಇಲ್ಲಿಗೆ ಬರಬೇಕಿತ್ತು. ಈ ಬೇಸಿಗೆಯಲ್ಲಿ ಬಂದಿದ್ದು ಓಕೆ ಅಲ್ಲ ಅನ್ನಿಸ್ತು. ಇಲ್ಲಿನ ಜನಗಳೊಟ್ಟಿಗೆ ಕೂಡ ನಾವು ಮಾತಾಡಿದ್ವಿ. ಅದರೊಟ್ಟಿಗೆ ಇಲ್ಲಿ ನ್ಯೂಸ್ ಚಾನಲ್ಗಳು ಕೂಡ ಇಲ್ಲಿ ಶೂಟ್ ಮಾಡ್ತಾಯಿದ್ದಾರೆ, ಅದು ಕೂಡ ಇತ್ತು. ಮತ್ತು ಇಲ್ಲೊಂದು ಟೀಮ್ ಇತ್ತು ಆಯಿತಾ. ಇವರಂದರೆ ಡ್ರೋನ್ ಯೂಸ್ ಮಾಡಿಬಿಟ್ಟು ವೀಡಿಯೋ ಶೂಟ್ ಮಾಡಿಬಿಟ್ಟು ಇಲ್ಲ ಫೋಟೋ ತೆಗಿತಾರೆ. ಅವರಿಗೆ ಒಂದು 300 ರೂಪಾಯಿ ದುಡ್ಡು ಕೊಟ್ಟಿದ್ವಿ ನಾವು. ಫಸ್ಟ್ ಹೇಳಿದ್ದು 500 ರೂಪಾಯಿ, ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಿಬಿಟ್ಟು 300 ರೂಪಾಯಿಗೆ ಸೆಟ್ ಮಾಡಿದ್ವಿ. ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಅದು ಕೂಡ ನೀವು ನೋಡ್ತಾ ಇರ್ಬೋದು. ಸೂಪರಾಗಂತೂ ವೀಡಿಯೋ ಮಾಡಿದ್ದಾರೆ. ഇതിപ്പോ നമ്മളിപ്പോ 1 കൊല്ലം ആകാറാകുന്നു. ഓക്കെ. അതെ. ഇത് ചുനൽ മാറ്റർ വാട്ടർഫാൾസ്. അതിന്റെ മേളിൽ വരുന്നത് റിപ്പിൾ വാട്ടർഫാൾസ്. മേളില് രണ്ടും സെയിം ഇത് തന്നെയായിട്ടാണ് വരുന്നത്. കുഴപ്പമൊന്നുമില്ല, അത്യാവശ്യം ഗസ്റ്റ് കാര്യങ്ങളെല്ലാം ഉണ്ട്. ഇത് ശരിക്കും മഴക്കാലത്താണെങ്കിൽ ഇവിടെ ഫുള്ള് കവറായിട്ട് ഇവിടെ ഒന്നും നിൽക്കാൻ പറ്റില്ല. ജസ്റ്റ് നമ്മൾ വീഡിയോസ് കാര്യങ്ങൾ എന്തെങ്കിലും എടുക്കുന്നുണ്ടെങ്കിൽ ആ എൻട്രൻസിൽ ഇറങ്ങുന്നിടത്ത് അവിടെ വെച്ചാണ് ചെയ്യാറ്. ഇങ്ങോട്ടൊക്കെ ഫുള്ള് വെള്ളവും കാര്യങ്ങളായിരിക്കും. അതെ. ಅಭಿ. ಅದೇ ಕರ್ನಾಟಕದವ್ರು ಯಾರು ಬಂದರೆ ಈ ಅಭಿ ಅವರು ಇರ್ತಾರೆ ಇಲ್ಲಿ. ನೋಡಿ, ಅವ್ರ ತಲೆ ಕೂದಲು ನೋಡಿ ಸೂಪರ್ ಆಗಿದೆ. ಇವರು ಹೆಲ್ಪ್ ಮಾಡ್ತಾ ಇರೋ ನಂಬರ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಒಳ್ಳೆ ವೀಡಿಯೋ ಮಾಡ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಕೂಡ ಪೋಸ್ಟ್ ಮಾಡ್ತೀನಿ. ಇವರು ಡ್ರೋನ್ ವೀಡಿಯೋ ಮಾಡಿದ್ದಾರೆ. ಓಕೆ ಓಕೆ. ಮತ್ತು ಬೊಬ್ಬೆ ಗಲಾಟೆ ಎಂಜಾಯ್ಮೆಂಟ್ನ ನೋಡ್ಬಿಟ್ಟು ಕೇರಳದ ಏಷ್ಯಾನೆಟ್ ನ್ಯೂಸ್ ಅವ್ರು ಬಂದ್ಬಿಟ್ಟು ಕೇಳಿದ್ರೆ ಯಾವ ಊರವ್ರು ಅವತ್ತು. ನಾವು ಹೇಳಿದ್ವಿ ಬೆಂಗಳೂರವ್ರು ಅಂತ. ಮತ್ತು ಈ ಥರ ಮಾತಾಡ್ತಿದ್ರಲ್ಲ, ನಾವೇಳಿ ಎಲ್ಲ ಭಾಷೆಗಳು ಮಾತಾಡ್ತೀವಿ ನಾವು ಕರ್ನಾಟಕದವ್ರು ಅಂತ. ತುಳು ಮಾತಾಡೋರಿದ್ದರು, ಬ್ಯಾರಿ ಮಾತಾಡೋರಿದ್ದರು, ಮಲಯಾಳ ಮಾತಾಡೋರಿದ್ದರು, ಈ ಥರ ಕನ್ನಡ ಎಲ್ಲ ಮಿಕ್ಸ್ ಲ್ಯಾಂಗ್ವೇಜ್ ಅವರು ನಮ್ಮ ಟೀಮಲ್ಲಿದ್ದಾರೆ. ಅದರಿಂದ ಎಲ್ಲ ಭಾಷೆ ಮಾತಾಡ್ತೀವಿ. ಹಂಗೆ ಲಾಸ್ಟಿಗೆ ಅವರು ಹಾಡೆಲ್ಲ ಹೇಳಿ ಅಂದ್ಬಿಟ್ಟು ಒಂದು ಹಾಡಲ್ಲೇ ಆಡಿದ್ವಿ. ಈ ಎಪಿಸೋಡು ನ್ಯೂಸ್ ಚಾನಲ್ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ.